ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಹಿಂದಿನ ಕ್ಲಾಸಲ್ಲಿ ನಾವು ಡಯಾಗ್ರಾಮೆಟಿಕ್ ರಿಪ್ರೆಸೆಂಟೇಷನ್ ಆಫ್ ಡಾಟಾ ನೋಡಿದೆವು. ಈ ಕ್ಲಾಸಲ್ಲಿ ಗ್ರಾಫ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಈ ಗ್ರಾಫ್ಸ್ ಟಾಪಿಕ್ದಲ್ಲಿ ವಾಟ್ ಯು ಮೀನ್ ಬೈ ಗ್ರಾಫ್ಸ್ ಆ್ಯಂಡ್ ಟೈಪ್ಸ್ ಆಫ್ ದಿ ಗ್ರಾಫ್ ಈ ಸ್ಮಾಲ್ ಟಾಪಿಕನ್ನು ಡಿಸ್ಕಸ್ ಮಾಡೋಣ. ಇಲ್ಲಿ ಗ್ರಾಫ್ಸ್ ಅಂದ್ರೆ ಆಲ್ರೆಡಿ ಇಟ್ ಈಸ್ ಆಲ್ಸೋ ಎ ಫಿಗರ್. ಇದರಿಂದ ನಮ್ಗೆ ಕ್ವಿಕ್ಕಾಗಿ ಆ ಸಬ್ಜೆಕ್ಟ್ ಬಗ್ಗೆ ಐಡಿಯಾ ಬಂದ್ಬಿಡ್ತದೆ, ನಾಲೆಜ್ ಬಂದ್ಬಿಡ್ತದೆ. ದೆನ್ ವಿಲ್ ಬಿ ಗೆಟ್ ವಾಟ್ ಯು ಮೀನ್ ಬೈ ಗ್ರಾಫ್ಸ್. ಇಟ್ ಈಸ್ ಅನ್ ಯೂಶುವಲ್ ಫಾರ್ಮ್ ಆಫ್ ಪ್ರೆಸೆಂಟೇಷನ್ ಆಫ್ ಸ್ಟ್ಯಾಟಿಸ್ಟಿಕಲ್ ಡಾಟಾ. ಗ್ರಾಫ್ಸ್ ಅಂದರೆ ಯೂಶುವಲ್ ಪಿಕ್ಚರ್ ಫಾರ್ಮ್ದಾಗ ನಾವು ಸ್ಟ್ಯಾಟಿಸ್ಟಿಕಲ್ ಡಾಟಾನ ಡಿಸ್ಕ್ರೈಬ್ ಮಾಡೋಕ್ಕೆ ಗ್ರಾಫ್ ಅಂತ ಕರಿತೀವಿ. ಬೈ ದಿಸ್ ವಿಲ್ ಬಿ ಗೆಟ್ ಮೋರ್ ಅಟ್ರಾಕ್ಟಿವ್ ಆ್ಯಂಡ್ layman ಕ್ಯಾನ್ ಆಲ್ಸೋ ಅಂಡರ್ಸ್ಟ್ಯಾಂಡ್. ನಾವು ಸ್ಟ್ಯಾಟಿಸ್ಟಿಕಲ್ ಡಾಟಾನ ಇಮೇಜ್ ಮೂಲಕ ಅಥವಾ ಗ್ರಾಫ್ ಮೂಲಕ ರೀಪ್ರೆಸೆಂಟ್ ಮಾಡೋದ್ರಿಂದ ಮೋರ್ ಅಟ್ರಾಕ್ಟಿವ್ ಇರ್ತಾವೆ. ಆಮೇಲೆ ಇಲ್ಲಿಟ್ರೇಟ್ ಆರ್ ಅನ್ಎಜುಕೇಟೆಡ್ ಪೀಪಲ್ ಆಲ್ಸೋ ಕ್ಯಾನ್ ಕ್ಯಾಪ್ಚರ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ದಟ್ ಇಮೇಜ್. This is the main important use of graphs. Okay. Then within this graph, majorly so many graphs are there, but we are going to using only 5 important graphs in our everyday life. First one is a histogram, second one is a frequency polygon, third one is a frequency curve, fourth one is octave, and fifth one is Lorentz curve. ಈ 5 ಕರ್ವ್ಗಳನ್ನು ಇಮೇಜ್ ಸಹಿತ ಇಲ್ಲಿ ಡಿಸ್ಕಷನ್ ಮಾಡೋಣ. ಇಲ್ಲಿ ಹಿಸ್ಟೋಗ್ರಾಮ್ ಫಸ್ಟ್ ಬರೋದು. ಹಿಸ್ಟೋಗ್ರಾಮ್ ಈ ಫಸ್ಟ್ ಇಮೇಜನ್ನು ನೋಡಿದ್ರೆ ನಮ್ಗೆ ಗೊತ್ತಾಗ್ಬಿಡ್ತದೆ. ಬ್ರೀಫ್ ಆಗಿ ಹಿಸ್ಟೋಗ್ರಾಮ್ ಬಗ್ಗೆ ಡಿಸ್ಕಷನ್ ಮಾಡಿದಾಗ ವಿ ಆರ್ ಗೋಯಿಂಗ್ ಟು ಡ್ರಾಯಿಂಗ್ ಎಕ್ಸ್ ಆಕ್ಸಿಸ್ ಆ್ಯಂಡ್ ವೈ ಆಕ್ಸಿಸ್. ಎಕ್ಸಸ್ ಮೇಲೆ ಕ್ಲಾಸ್ ಇಂಟರ್ವಲ್ ಇರ್ತಾವೆ, ವೈ ಆಕ್ಸಿಸ್ ಮೇಲೆ ಫ್ರೀಕ್ವೆನ್ಸಿ ಇರ್ತಾವೆ. ಅದೇ ಥರ ದಿಸ್ ಹಿಸ್ಟೋಗ್ರಾಮ್ ಇಸ್ ಎ ಕಂಟಿನ್ಯೂವಸ್ ಬಾರ್ ಚಾರ್ಟ್, rectangle bar chart continuously, and every rectangle is having a equal size in a width also. Width is a equal size and there is no gap. It is a continuous in nature. That's why sometime this histogram we will be also call it as a staircase diagram, getting a nature of staircase, or block diagram. We will call it also as a block diagram. And by looking this image, which one rectangle is having highest height, that indicate more frequency, that is having a more frequency. By looking this midpoint, you will be having a highest height of the rectangle, and these frequency number or class interval will be having a more frequencies. Okay. ಈ ಇಮೇಜ್ ನೋಡ್ರೆ ಮಿಡ್ ಪಾಯಿಂಟ್ ಇರುವಂಥ ರೆಕ್ಟ್ಯಾಂಗಲ್ ಹೈಟ್ ಹೆಚ್ಚಿಗೆ, ಇಲ್ಲಿ ಕೌಂಟ್ ಹೆಚ್ಚಿಗೆ ಅದ, ಫ್ರೀಕ್ವೆನ್ಸಿ ಕೌಂಟ್ ಹೆಚ್ಚಿಗೆ ಅನ್ನೋದು ಗೊತ್ತಾಗುತ್ತೆ. ಆ್ಯಂಡ್ ದಿಸ್ ಹಿಸ್ಟೋಗ್ರಾಮ್ ವಿಚ್ ಕ್ಯಾನ್ ಬಿ ಡ್ರಾ ಓನ್ಲಿ ಫಾರ್ ದ ಕ್ಲೋಸ್ ಎಂಡೆಡ್, ನಾಟ್ ಫಾರ್ ಓಪನ್ ಎಂಡೆಡ್ ಕ್ಲಾಸ್ ಇಂಟರ್ವಲ್. This is about histograms. Okay, next we will be move towards frequency polygon. ಈ frequency polygon ಅನ್ನು ಈ ಇಮೇಜ್ ತಗೊಳ್ಳಿ. ಈ ಇಮೇಜ್ ಅಲ್ಲಿ ಏನು ಸ್ಟಡಿ ಮಾಡ್ಯಾರು, it is also a same like histogram, but how they are defining the term frequency polygon means the midpoint of the rectangles, mark it, midpoint of every bar rectangle we should be marked and join those midpoint with a scale, with a mathematical measuring scale. We have to join it. What the diagram we are getting, that is a frequency polygon. ಯಾವ ಹಿಸ್ಟೋಗ್ರಾಮ್ ಅನ್ನು ತೊಗೊಂಡಿರ್ತೀವಲ್ಲ ನಾವು ಫಸ್ಟ್ ಇಮೇಜ್ದಾಗ, ಆ ಹಿಸ್ಟೋಗ್ರಾಮ್ದ ಮಿಡ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊಳ್ಳೋದು. ಮಿಡ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊಂಡ ಆ ಮಿಡ್ ಪಾಯಿಂಟನ್ನು ಸ್ಕೇಲ್ದಿಂದ ಜಾಯಿನ್ ಮಾಡ್ಬೋದು. ಯಾವ ಇಮೇಜ್ ಬರೀತದಲ್ಲ ಅದು ಫ್ರೀಕ್ವೆನ್ಸಿ ಪಾಲಿಗಾನ್ ಇರ್ತದೆ. ಈ ಫ್ರೀಕ್ವೆನ್ಸಿ ಪಾಲಿಗಾನ್ ಇನ್ನೊಂದು ನೇಚರ್ ಅಂದರೆ
area of frequency polygon is equal to area of histogram. Polygon area ಎಷ್ಟು ಬಂತಿರ್ತದಲ್ಲ ಅಷ್ಟ ಏರಿಯಾ ಹಿಸ್ಟೋಗ್ರಾಮ್ ಇಟ್ಸ್ ಈಕ್ವಲ್ ಇನ್ ನೇಚರ್. ಓಕೆ, ದಿಸ್ ಇಸ್ ಅಬೌಟ್ ಫ್ರೀಕ್ವೆನ್ಸಿ ಪಾಲಿಗಾನ್. ಓನ್ಲಿ ಥಿಂಗ್ ಅಂದರೆ ಮಿಡ್ ಪಾಯಿಂಟ್ ಮಾರ್ಕ್ ಮಾಡಿಕೊಂಡು ಸ್ಕೇಲ್ದಿಂದ ಆ ಮಿಡ್ ಪಾಯಿಂಟನ್ನು ಜಾಯಿಂಟ್ ಮಾಡ್ಕೋದಕ್ಕೆ ಪಾಲಿಗಾನ್. ಗಾಟ್ ಇಟ್? ಓಕೆ, ನೆಕ್ಸ್ಟ್ ಒನ್ ಫ್ರೀಕ್ವೆನ್ಸಿ ಕರ್ವ್ ಅಂತ. ಈ ಕರ್ವ್ ಅಂದ್ಬಿಟ್ರೆ ಗೊತ್ತಾಗ್ಬೋದು ಪ್ರೀ ಹ್ಯಾಂಡ್ ಡ್ರಾಯಿಂಗ್ ಅಂತ. ಇಲ್ಲಿ ಫ್ರೀಕ್ವೆನ್ಸಿ ಕರ್ವ್ದಲ್ಲಿ ತರ್ಡ್ದಾಗ ಈ ಇಮೇಜ್ ನೋಡಿ. ಈ ಇಮೇಜ್ದಾಗ ಗೊತ್ತಾಗ್ತದೆ ಸೇಮ್ ಹಿಸ್ಟೋಗ್ರಾಮ್ ಇರ್ತದೆ, ಬಟ್ ಹಿಯರ್ ಆಲ್ಸೋ ವಿ ಆರ್ ಗೋಯಿಂಗ್ ಟು ಮಾರ್ಕಿಂಗ್ ಮಿಡ್ ಪಾಯಿಂಟ್. ಮಿಡ್ ಪಾಯಿಂಟ್ ಮಾರ್ಕ್ ಮಾಡಿ ವಿತೌಟ್ ಹ್ಯಾವಿಂಗ್ ಸ್ಕೇಲ್, ವಿತ್ ಅ ಫ್ರೀ ಹ್ಯಾಂಡ್ ಡ್ರಾಯಿಂಗ್, ಫ್ರೀ ಹ್ಯಾಂಡ್ಲೆ ಇದನ್ನು ಮಿಡ್ ಪಾಯಿಂಟನ್ನು ಜಾಯಿನ್ ಮಾಡ್ತೀವಿ. ಆ ಇಮೇಜ್ ಏನು ಸಿಗ್ತದಲ್ಲ ಆ ಇಮೇಜಿಗೆ ನಾವು ಫ್ರೀಕ್ವೆನ್ಸಿ ಕರ್ವ್ ಅಂತ ಹೇಳಿ ಕರೀತೀವಿ. ಆಮೇಲೆ ಇಲ್ಲಿ ಫ್ರೀಕ್ವೆನ್ಸಿ ಕರ್ವ್ದಾಗ ದ ಕರ್ವ್ ಇಸ್ ಸ್ಟಾರ್ಟ್ ಫ್ರಮ್ ದ ಬೇಸ್ ಲೈನ್. ಈ ಎಕ್ಸ್ ಆಕ್ಸಿಸ್ ಸ್ಟಾರ್ಟ್ ಆಗಿ ಎಕ್ಸ್ ಆಕ್ಸಿಸ್ಗೆ ಎಂಡ್ ಆಗ್ತದೆ. ಇಟ್ ಇಸ್ ಒನ್ ನೇಚರ್ ಆಫ್ ಫ್ರೀಕ್ವೆನ್ಸಿ ಕರ್ವ್. ಇದಕ್ಕೆ ಡಿಫ್ರೆನ್ಸ್ ಗೊತ್ತಾಗ್ತಲ್ಲ, ಇಲ್ಲಿ ಸ್ಕೇಲ್ ಯೂಸ್ ಮಾಡ್ತೀವಿ, ಇಲ್ಲಿ ಫ್ರೀ ಹ್ಯಾಂಡ್ ಮಿಡ್ ಪಾಯಿಂಟನ್ನು ಜೋಡಿಸ್ತೀವಿ. ಇಟ್ ಇಸ್ ಅಬೌಟ್ ಫ್ರೀಕ್ವೆನ್ಸಿ ಕರ್ವ್. ಆ್ಯಂಡ್ ನೆಕ್ಸ್ಟ್ ಒನ್ ಓಗೇವ್ಸ್ ಅಂತ ಹೇಳ್ಬೋದು. ನಾವು ಸ್ಟ್ಯಾಟಿಸ್ಟಿಕಲ್ ಡಾಟಾ ಸ್ಟಡಿ ಮಾಡೋದು ಕೆಲವೊಂದು ಸತ್ತ ಅಬ್ಸರ್ವೇಷನ್ ಹೆಚ್ಚಿಗೆ ಬೇಕಾಗ್ತವೆ, ಕೆಲವೊಂದು ಸತ್ತ ಅಬ್ಸರ್ವೇಷನ್ ಕಮ್ಮಿ ಬೇಕಾಗ್ತವೆ. ಆ ಟೈಮ್ದಾಗ ನಾವು ಎಲ್ಲಿ ಹೋಗ್ತೀವಿ, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಪ್ರೋಚ್ ಆಗ್ತೀವಿ. ಆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಪ್ರೋಚ್ ಮಾಡಿದಾಗ ಆ್ಯಡು ಮಾಡ್ತೀವಿ, ಲೆಸ್ಸು ಮಾಡ್ತೀವಿ. ಬೈ ಯೂಸಿಂಗ್ ದ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ವಾಟ್ ವಿ ಆರ್ ಗೆಟಿಂಗ್ ಅ ಗ್ರಾಫ್, ದಟ್ ಈಸ್ ವಿಲ್ ಬಿ ಕಾಲ್ಡ್ ಆಸ್ ಓಗೇವ್. ಯಾವಾಗ ನಮಗೆ ನೆಸೆಸಿಟಿ ಫ್ರೀಕ್ವೆನ್ಸಿ ಹೆಚ್ಚಿಗೆ ಬೇಕಾಗ್ತಾವ ಅಥವಾ ಕಮ್ಮಿ ಬೇಕಾಗ್ತಾವ ಅವಾಗ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಮೆಥಡ್, ಸ್ಟ್ಯಾಟಿಸ್ಟಿಕಲ್ ಮೆಥಡ್ ಅಪ್ರೋಚ್ ಆಯ್ತು. ಆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿದಿಂದ ಡ್ರಾ ಆದಂಥ ಗ್ರಾಫ್ಗೆ ಓಗೇವ್ ಅಂತ ಹೇಳ್ತದೆ. ಫೋರ್ತ್ ಇಮೇಜ್. ಓಕೆ, ಹಿಯರ್ it is a class limit. It is a class frequency. ಇಲ್ಲಿ ಓಗೇವ್ದಾಗ whatever the cumulative frequency we are going to using and drawing the graph, that is ogives. Here two types of ogives we will be derived. One is a less than ogive, another one is a more than ogive. Less than ogive curve ಒಂದು ಬರ್ತದೆ, more than ogive curve ಒಂದು ಬರ್ತದೆ. ಈ less than ogive curve ಹೆಂಗೆ ಡ್ರಾ ಆಗ್ತದೆ ಅಂದ್ರೆ we are going to using upper class limit. Class limit ದಾಗ upper class limit ಹಿಡ್ಕೊಂಡು ಫ್ರೀಕ್ವೆನ್ಸಿಯನ್ನು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಆ್ಯಡ್ ಮಾಡ್ಕೊತ ಬಂದಾಗ ಏನು ಗ್ರಾಫ್ ಸಿಗ್ತದಲ್ಲ ಇದು 40ದಿಂದ ಇಲ್ಲಿ 50 ಫ್ರೀಕ್ವೆನ್ಸಿ ತನಕ ಇದು ಲೆಸ್ ದೆನ್ ಹೋಗ್ಯವ ಗ್ರಾಫ್. ಇನ್ನೊಂದು ಮೋರ್ ದೆನ್ ಹೋಗ್ಯವ ಏನಾಗ್ತದ, ವಿ ಆರ್ ಗೋಯಿಂಗ್ ಟು ರೆಫರಿಂಗ್ ವಿತ್ ಲೆಸ್ ಕ್ಲಾಸ್ ಲಿಮಿಟ್, ಲೋವರ್ ಕ್ಲಾಸ್ ಲಿಮಿಟ್ ಅನ್ನು ಉಪಯೋಗ ಮಾಡಬೇಕು. ಈ ಲೋವರ್ ಕ್ಲಾಸ್ ಲಿಮಿಟ್ದಿಂದ ಫ್ರೀಕ್ವೆನ್ಸಿ ಆ್ಯಡ್ ಮಾಡ್ಕೋತ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಆ್ಯಡ್ ಮಾಡ್ಕೋತ ಹೋದಾಗ ಏನು ಲಾಸ್ಟ್ ಎಂಡಿಗೆ ಸಿಗ್ತದಲ್ಲ ಅದು ಮೋರ್ ದೆನ್ ಓಕೆ ಬರ್ತದೆ. got the difference? Only whatever the cumulative frequency we are going to using for our benefit and drawing the graph, that is ogive. Here two types of ogives are there, less than ogive, more than ogive. Less than ogive anna upper class limit ದಿಂದ ಸ್ಟಾರ್ಟ್ ಮಾಡ್ಕೋತೀವಿ, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಆ್ಯಡ್ ಮಾಡ್ಕೋತ ಬರ್ತೀವಿ. y axis ಗೆ ಎಂಡ್ ಆಗುತ್ತೆ, ಇಟ್ ಈಸ್ ಲೆಸ್ ದೆನ್ ಓಗಿವ್ ಕರ್ವ್. ಅದೇ ಥರ ಮೋರ್ ದೆನ್ ಓಗಿವ್ ಕರ್ವ್ ಸ್ಟಾರ್ಟ್ ಮಾಡೋಕ್ಕಾದ್ರೆ ಲೋವರ್ ಕ್ಲಾಸ್ ಲಿಮಿಟ್ ಸ್ಟಾರ್ಟ್ ಮಾಡ್ತೀವಿ ಆ್ಯಂಡ್ ಎಂಡ್ ವಿತ್ ದ ಹೈಯೆಸ್ಟ್ ಫ್ರೀಕ್ವೆನ್ಸಿ, ದಟ್ ಈಸ್ ಮೋರ್ ದೆನ್ ಓಗಿವ್. ಓಕೆ, ದಿಸ್ ಈಸ್ ಅಬೌಟ್ ಫೋರ್ತ್ ಇಮೇಜ್. ಇನ್ನು ಲಾಸ್ಟ್ ಬರೋದು ಲಾರೆಂಜ್ ಕರ್ವ್. ಫಿಫ್ತ್ ಒನ್ ಈಸ್ ಲಾರೆಂಜ್ ಕರ್ವ್. ಈ ಇಮೇಜ್ ನೋಡ್ರೆ ಗೊತ್ತಾಗುತ್ತೆ. ಈ ಇಮೇಜನ್ನು ಹೆಚ್ಚಿಗೆ ನಾವು ಯಾವಲ್ಲಿ ಯೂಸ್ ಮಾಡಿರ್ತೀವಿ, ಕ್ರಿಕೆಟ್ದಲ್ಲಿ. ರಾಷ್ಟ್ರಗಳ ಮಧ್ಯೆ ನಡೆದಂಥ ಕ್ರಿಕೆಟ್ದಾಗ ಯಾವ ದೇಶ ಯಾವ ಊರಿಗೆ ಎಷ್ಟು ಹೊಡಿತು, ಯಾವ ದೇಶ ಯಾವ ಊರಿಗೆ ಎಷ್ಟು ವಿಕೆಟ್ ತಗೋತು ಅನ್ನೋದನ್ನು ಕ್ರಿಕೆಟ್
ನಡೆದಾಗ ನಾವು ಟಿ ವಿಗೆ ಬರ್ದಂಗೆಲ್ಲ ಹೆಚ್ಚಿಗೆ ಕಾಣ್ತೀವಿ. ಅದರ ಜೊತೆಗೆ ಈ ಲಾರೆಂಜ್ ಕರ್ವನ್ನು ಹೆಚ್ಚಿಗೆ ನಾವು ರೂಟೀನಾಗಿ ಯೂಸ್ ಮಾಡೋದು ಈ ಸ್ಟ್ಯಾಟಿಸ್ಟಿಕಲ್ ಡಾಟಾದಾಗ ಅಂದರೆ ಟು ಸ್ಟಡಿ ದ ಎಕನಾಮಿಕಲ್ distribution or wealth distribution or revenue distribution between the two countries. ಯಾವುದೇ ಒಂದು ಎರಡು ದೇಶಗಳ ಮಧ್ಯೆ ಇರುವಂಥ ವೆಲ್ತ್, ಎಕನಾಮಿ, ರೆವಿನ್ಯೂ ಇವು ಡಿಫ್ರೆನ್ಸ್ ಏನೇನದಾವ, ವಾಟ್ ಈಸ್ ದ ಡಿಸ್ಪರ್ಷನ್, ವಾಟ್ ಈಸ್ ದ ಡಿಸ್ಟನ್ಸ್, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಟೂ nations. For that reason we are going to using this Lorentz curve, and this is first identified by Mac O. Lorentz and utilized for the economical study. Economical study ಮಾಡಲಿಕ್ಕೆ ಲಾರೆಂಜ್ ಕರ್ವ್ ಯೂಸ್ ಮಾಡಿದ್ರು. ಈ ಲಾರೆಂಜ್ ಕರ್ವ್ ಅಲ್ಲಿ ಸ್ಟಾರ್ಟಿಂಗ್ 0 ಸ್ಟಾರ್ಟ್ ಆಗ್ತದೆ, ಎಂಡ್ ವಿತ್ 100 and 100. ಹಿಯರ್ ಇಸ್ ಆಲ್ಸೋ 100. ಈ ವೈಟ್ ಮಿಡ್ ಲೈನ್ ಅದಲ್ಲ, ಇದು ನಾರ್ಮಲ್ ಡಿಸ್ಟ್ರಿಬ್ಯೂಷನ್, ಲೈನ್ ಆಫ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್. ಇದು ನಾರ್ಮಲ್ ರೇಂಜ್. ಇದ್ರ ಮ್ಯಾಗ ಇತ್ತಲೂ ಹೆಚ್ಚಿಗೆ ಆಗ್ತದೆ, ಇದ್ರ ಕೆಳಗಿತ್ತಲೂ ಕಮ್ಮಿ ಆಗ್ತದೆ. ಈಗ ಎಕನಾಮಿಕಲ್ ವೆಲ್ತ್ ಆಫ್ ದಿ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ ತಗೊಂಡಾಗ ಇಟ್ಸ್ ವಾಟ್ ಗ್ರೇ ಕಲರ್ ಈಸ್ ದೇರ್, ಸಾರಿ ಬ್ರೌನ್ ಕಲರ್ ಇಸ್ ದೇರ್. ಆ ಬ್ರೌನ್ ಕಲರ್ದ ಇಂಡಿಯಾದ ವೆಲ್ತ್ ಡಿಸ್ಟ್ರಿಬ್ಯೂಷನ್. ಅದೇ ಥರ ಇದು ಯೆಲ್ಲೋ ಕಲರ್ ಇರ್ತದಲ್ಲ, ಇದು ಪಾಕಿಸ್ತಾನದ ಎಕನಾಮಿಕಲ್ ಡಿಸ್ಟ್ರಿಬ್ಯೂಷನ್. And what it indicate? India is having a more economical power than Pakistan. ಯಾಕಂದರೆ ಇದು ಇಂಡಿಯಾದ ನಿಯರೆಸ್ಟ್ ಟು ದಿ ನಾರ್ಮಲ್ ಎಕನಾಮಿಕಲ್ ಡಿಸ್ಟ್ರಿಬ್ಯೂಷನ್, ನಿಯರೆಸ್ಟ್ ಟು ದಿ ನಾರ್ಮಲ್ ಐತಿ. ಪಾಕಿಸ್ತಾನದ ಇದಕ್ಕಿಂತಲೂ ಭಾಳ ಡಿಸ್ಟೆನ್ಸ್ನಾಗ. ಗಾಟ್ ಇಟ್? ದಟ್ಸ್ ವೈ ದೇ ಆರ್ ಗೋಯಿಂಗ್ ಟು ಯೂಸಿಂಗ್ ದಿಸ್ ಲಾರೆಂಜ್ ಕರ್ವ್. These are the 5 main important graphs routinely we are going to using in our study. First one histogram, simple bar diagram ಆಗ್ತೈತಿ. ಎರಡನೇದು ಫ್ರೀಕ್ವೆನ್ಸಿ ಫಾಲೋಯಿಂಗ್ ಡೌನ್, ಮಿಡ್ ಪಾಯಿಂಟ್ ಅನ್ನು ಸ್ಕೇಲ್ದಿಂದ ಮಾರ್ಕ್ ಮಾಡ್ಕೊಂಡು ಏರಿಯಾ ತಗೋತೀವಲ್ಲ ಅದು ಫ್ರೀಕ್ವೆನ್ಸಿ ಫಾಲೋಯಿಂಗ್ ಡೌನ್. ಆಮೇಲೆ ಫ್ರೀಕ್ವೆನ್ಸಿ ಕರ್ವ್ ವಿತ್ ಫ್ರೀ ಹ್ಯಾಂಡ್ ಹಿಸ್ಟೋಗ್ರಾಮ್ ಡ್ರಾಯಿಂಗ್. ಆ್ಯಂಡ್ ಫೋರ್ತ್ one Vogel's with the help of cumulative frequency. Last one Lorentz curve for the study of economical distribution. Okay, by this we will be finished our today class on graphs, and I hope you will be understood the simple topic, and in upcoming class we will start with the another. Thank you.